ಸರಿ, ಈ ಘಟನೆ ಯಾಕಾಯಿತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಅಂದರೆ ಧನಂಜಯನ ಹಿಂದಿನ ಕಥೆಯನ್ನು ತಿಳ್ಕೋಬೇಕು. ಅರಮನೆಗೆ ಬರೋಕ್ ಮುಂಚೆ ಆತ ಹೇಗಿದ್ದ, ಅವನ ಹಿನ್ನೆಲೆ ಏನು ನೋಡೋಣ. ಕೇಳಿದರೆ ಆಶ್ಚರ್ಯ ಆಗ್ಬೋದು. ಇವತ್ತು ಅರಮನೆಯಲ್ಲಿ ರಾಜ ಮರ್ಯಾದೆ ಪಡೀತಿದ್ದಾನಲ್ಲ ಈ ಧನಂಜಯ, ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯಲ್ಲಿ ರೈತರ ಮೇಲೆ ದಾಳಿ ಮಾಡಿ ದೊಡ್ಡ ಆತಂಕವನ್ನೇ ಸೃಷ್ಟಿಸಿದ್ದ ಒಂದು ಸಮಸ್ಯಾತ್ಮಕ ಕಾಡಾನೆ. ಹೌದು, ಇದೇ ಕಾರಣಕ್ಕೆ ಅರಣ್ಯ ಇಲಾಖೆ ಅವನನ್ನು ಸೆರೆ ಹಿಡಿಬೇಕಾಯಿತು. ಆದರೆ ಸೆರೆ ಹಿಡಿದ ಮೇಲೆ ಅವನ ಜೀವನ ಪೂರ್ತಿ ಬದಲಾಯಿತು. 2014ರಲ್ಲಿ ಯಸಳೂರು ಅರಣ್ಯದಲ್ಲಿ ಅವನನ್ನು ಹಿಡಿದು ನೇರವಾಗಿ ದುಬಾರೆ ಆನೆ ಶಿಬಿರಕ್ಕೆ ತಂದು ತರಬೇತಿ ಶುರು ಮಾಡಿದರು. ನೋಡಿ, ಕೇವಲ 4 ವರ್ಷದಲ್ಲಿ, ಅಂದರೆ 2018ಕ್ಕೆ ಅದೇ ಕಾಡಾನೆ ಮೊದಲ ಬಾರಿಗೆ ಜಗದ್ವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿತು.